ನೀವೆಲ್ರೂ ಹೋಗಿ ಸ್ಕೂಲಿಗೆ ರೆಡಿ ಆಗಿ. ಅಷ್ಟರಲ್ಲಿ ಮಿಕ್ಕಿರೋ ಬುಕ್ಸ್ಗೆಲ್ಲ ನಾನ್ ಬೈಂಡ್ ಹಾಕ್ತೀನಿ. ಓಕೆ ಮಮ್ಮಿ. ಎಷ್ಟ್ ಹೇಳಿದ್ರು ಕೇಳ್ದೆ ಬೇರೆಳಿಗೆ ಗಾಯ ಮಾಡ್ಕೊಂಡ್ರಿ. ಇದೆಲ್ಲ ಒಂದ್ ಗಾಯ ಏನ್ರಿ? ನೀವು ತುಂಬಾ ಓವರ್ ಆಗಿ ಫೀಲ್ ಆಗ್ತಾ ಇದೀರಾ. ನೀವ್ ಹೀಗೆ ಕೆಲ್ಸ ಮಾಡ್ತಿದ್ರೆ ಹೀಗೆ ಫೀಲ್ ಆಗತ್ತೆ. ಮಕ್ಕಳಿಗೆ ನಾವು ಮಾಡೋ ಚಿಕ್ಕ ಚಿಕ್ಕ ಕೆಲ್ಸನೇ ತುಂಬಾ ದೊಡ್ಡ ಸಂತೋಷ ಕೊಡುತ್ತೆ. ಸ್ಕೂಲಲ್ಲಿ ನಮ್ಮ ಮಮ್ಮಿ ಇದನ್ ಮಾಡ್ಕೊಟ್ರು, ನಮ್ ಡ್ಯಾಡಿ ಅದನ್ ಮಾಡ್ಕೊಟ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅವ್ರಿಗೆ ಆ ಸಂತೋಷ ಕೊಡೋದು ನಮ್ ಜವಾಬ್ದಾರಿ. ಬಿಡುವಿದ್ದಾಗೆಲ್ಲ ಅವ್ರ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ. ನಾನ್ ಬ್ಯುಸಿ ಇದ್ದಾಗ ಹೇಗಿದ್ರು ನೀವಿದ್ದೀರಲ್ಲ. ನೀವ್ ಹೋಗಿ ಫ್ರೆಶ್ ಆಗಿ, ನೀವೂನು ಮಕ್ಕಳ ಜೊತೆ ಸ್ಕೂಲಿಗೆ ಹೋಗ್ಬೇಕಲ್ವಾ? ಓಕೆ ಮೇಡಮ್, ಹೋಗ್ತೀನಿ. 1 ಸೆಕೆಂಡ್. ಆಗೋಯ್ತು. ಅಷ್ಟೆಲ್ಲ ಇಲ್ಲ ಅದಕ್ಕೆ. ಮೊನ್ನೆ ಅಡಿಗೆ ಹೇಗ್ ಮಾಡಿದ್ಲು ಅಂತ ನೋಡಿದ್ರಲ್ಲ, ಎಲ್ರಿಗೂ ತುಂಬಾ ತೊಂದರೆ ಆಯ್ತು. ಹಾರಿಕಾಗ್ ತೊಂದರೆ ಕೊಟ್ಟು ಆಮೇಲೆ ನಾವು ತೊಂದರೆ ಪಡೋದ್ ಯಾಕೆ ವಸ್ಸು? ಅವಳು ಬಟ್ಟೆ ಹೋಗಿದ್ರೆ ಅವು ಮತ್ತೆ ಹಾಕೊಳಕ್ಕೆ ಪ್ರಯೋಜನಕ್ಕೆ ಬರದೇ ಹೋಗ್ಬೋದೋ ಏನೋ. ಹೌದೌದು, ಹಾರಿಕಾ ಬಟ್ಟೆ ಎಲ್ಲ ಹಾಳ್ ಮಾಡ್ತಾಳೆ. ಅವಳ ಕೈಲಿ ಆಗಲ್ಲ ಅದಕ್ಕೆ. ನಾನ್ ಬಟ್ಟೆ ಒಗಿತೀನಿ. ಹಾರಿಕಾ, ಏನ್ ಮಾತಾಡ್ತಿದ್ಯೇ? ನಾನೇನ್ ಕೈಲಾಗ್ದೋಳಲ್ಲ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಕಮಾನ್ ಹಾರಿಕಾ, ನೀನ್ ಮಾಡೇ ಮಾಡ್ತೀಯಾ, ನಿನ್ ಕೈಲಾಗತ್ತೆ. ಬೇಡ ವಸು, ನಾವೇ ಒಗಿಯೋಣ. ಬೇಕು ಅಂದ್ರೆ ಹಾರಿಕಾ ಹೆಲ್ಪ್ ತಗೊಳ್ಳೋಣ. ಬೇಡ ಅಕ್ಕ, ನಾನೇ ಒಗಿತೀನಿ. ನಾನ್ ಮಾತ್ರನೇ ಒಗಿತೀನಿ. ನನಗ್ ಯಾರ ಹೆಲ್ಪ್ ಬೇಡ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಮ್ಮ. ನಿನಗ್ ಮೊನ್ನೆನೆ ಹೇಳಿದೀನಿ, ನಾನ್ ಏನೇ ಆದ್ರೂ ಯೋಚನೆ ಮಾಡೇ ಮಾತಾಡ್ತೀನಿ. ಮಾತಾಡಿದ್ಮೇಲೆ ಯೋಚನೆ ಮಾಡಲ್ಲ. ಇವಳಿಗೆ ಹೋಗೋ ಕಾಲ ಬಂದಿದೆ. ಅನ್ನೆಸೆಸರಿ ರಿಸ್ಕ್ ತಗೋಬೇಡ ಹಾರಿಕಾ, ನಿನ್ನಿಂದ ಆಗಲ್ಲ. ಆಗತ್ತೆ ಅಭಿಭಾವ. ನಾನ್ ಬಟ್ಟೆ ಒಗೆದು ಜಾಲ್ಸಿ ಒಣಗ ಹಾಕಿ ನೀಟಾಗಿ ಇಸ್ತ್ರಿ ಮಾಡಿ ನಿಮ್ ಎಲ್ಲರ ಹತ್ರ ಬೇಷ್ ಅನ್ನಿಸ್ಕೊತೀನಿ. ಅದೆಲ್ಲ ಬೇಡಮ್ಮ, ಸುಮ್ನೆ ಯಾಕೆ ಒಳ್ಳೆ ಬಟ್ಟೆ ಎಲ್ಲ ಹಾಳು ಮಾಡ್ಬೇಕು? ನೀನ್ ಕೈಲಾಗ್ದಿರೋ ಕೆಲಸ ಮಾಡ್ಬೇಡ ಹಾರಿಕಾ. ನೋ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಇಷ್ಟೊಂದ್ ಜನ ಬೇಡ ಅಂತ ಹೇಳ್ತಿದ್ರು ಕೇಳಲ್ಲ ಅಂತೀಯಲ್ಲೇ. ಅವಳೇ ಮಾಡ್ತಿದೀನಿ ಅಂತ ಹೇಳ್ತಿದ್ದಾಳಲ್ಲ ಚಿಕ್ಕಮ್ಮ, ಮಾಡ್ಲಿ ಬಿಡಿ. ಸರಿ, ಹಾರಿಕಾಗ ಒಂದ್ ಚಾನ್ಸ್ ಕೊಟ್ಬಿಡೋಣ. ಹೇಗ್ ಬಟ್ಟೆ ಒಗಿತಾಳೆ ಅಂತ ನೋಡೋಣ. ಜೋಪಾನ ಕಣಮ್ಮ ಹಾರಿಕಾ, ನಿನ್ಗೆ ಕಷ್ಟ ಅನ್ಸಿದ್ರೆ ಈಗ್ಲೇ ಹೇಳ್ಬಿಡು. ಆಗಲ್ಲ ಮಾವ, ನಾನ್ ಒಂದ್ಸಲ ಕಮಿಟ್ ಆದೆ ಅಂದ್ರೆ ನನ್ ಮಾತನ್ನ ನಾನೇ ಕೇಳಲ್ಲ. ನೀನ್ ಕೇಳ್ತೀಯೋ ಕೇಳಲ್ವೋ, ನಿನ್ ಸಾವ್ ನೀನ್ ಸಾಯಿ. ನಮ್ಮನ್ ಸಾಯಕ್ ಬಿಡ್ದೆ ಒಂದ್ ಸ್ವಲ್ಪ ಟಿಫನ್ ಬಡ್ಸೆ. ಹೊಸವ್ರೆ, ಅದು ನನ್ನ ವೈಟ್ ಶರ್ಟ್ ಅಲ್ವಾ? ಹೌದು ರೀ. ಇದೇನಿದು, ಬೆಳ್ಳಗಿದ್ದ ಬಟ್ಟೆ ಎಲ್ಲ ನೀಲಿ ಕಲರ್ ಆಗ್ಬಿಟ್ಟಿದೆ. ಅದೇನಪ್ಪ ಹಾರಿಕಾ ಟ್ಯಾಲೆಂಟ್. ಬಟ್ಟೆ ಒಗ್ದಿದ್ಯಾ ಅಥವಾ ಕಲರ್ ಚೇಂಜ್ ಮಾಡಿದ್ಯಮ್ಮ? ಏನ್ ಮಾಡ್ಬಿಟ್ಟಿಯೇ? ಬಟ್ಟೆ ಬಣ್ಣನೇ ಬದಲಾಗಿ ಹೋಗಿದೆ. ಬಟ್ಟೆ ಗಂಟಿರೋ ಕೊಳೆ ಎಲ್ಲ ಹೋಗಿ ಬೆಳ್ಳಕ್ ಕಾಣ್ಬೇಕು ಅಂದ್ರೆ 2 ಹನಿ ನೀಲಿನ ಬಿಳಿ ಬಟ್ಟೆಗೆ ಹಾಕ್ಬೇಕು ಅಂತ ನೀನೇ ಹೇಳ್ದಿಲ್ಲ ಆಂಟಿ. 2 ಹನಿ ನೀಲಿ ಹಾಕಿದ್ದಕ್ಕೆ ಇಷ್ಟೊಂದ್ ಕಲರಾ? ಇಲ್ಲ ಅಕ್ಕ, ಬಟ್ಟೆ ಇನ್ನೂ ಬೆಳ್ಳಗಾಗ್ಲಿ ಅಂತ ಅಷ್ಟು ನೀಲಿ ತಂದು ಸುರಿದ್ಬಿಟ್ಟೆ. ಎಂತ ಕೆಲ್ಸ ಮಾಡಿದ್ಯಾ ಹಾರಿಕಾ? ಅಷ್ಟು ನೀಲಿ ಹಾಕಿದ್ರೆ ಬಟ್ಟೆ ಬಣ್ಣನೇ ಬದಲಾಗತ್ತೆ ತಾನೆ?
ಆಗಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಅಂತ ಹೇಳೋದ್ ಬಿಟ್ಟು ಯಾಕಿಂತ ಕೆಲ್ಸ ಮಾಡ್ದೆ ಹಾರಿಕಾ? ಅವಳ ಕೈಲಿ ಆಗಲ್ಲ ಅಂತ ನಾನು ಮೊದ್ಲೇ ಹೇಳಿದ್ರು ನೀವು ಕೇಳಲಿಲ್ಲ. ಒಳ್ಳೆ ಬಟ್ಟೆ ಎಲ್ಲ ಹಾಳು ಮಾಡ್ಬಿಟ್ಟೆ ಅಲ್ಲಮ್ಮ, ಅವನ್ನ ಮತ್ತೆ ಹಾಕೊಳಕ್ಕಾಗತ್ತಾ? ಸುಮ್ಮನೆ ಇರ್ಲಾರ್ದೆ ಅವ್ರಿಗೆ ಬರ್ದಿರೋ ಕೆಲಸ ಕೊಟ್ಟಿದ್ದೀರಾ, ಇವಾಗೊಂದು ಏನ್ ಪ್ರಯೋಜನ? ಅಖಿಲ್, ಬಟ್ಟೆ ಎಲ್ಲ ತಗೋ. ನೀಲಿ ಅಂಟಿದ ಬಟ್ಟೆ ಎಲ್ಲ ಮತ್ತೆ ಬೆಳ್ಳಗ್ ಮಾಡ್ಬಿಟ್ಟಿಯಲ್ಲಮ್ಮ. ವಸ್ತು ಕೈಯಲ್ಲಿ ಏನೋ ಒಂದ್ ಮಾಯ ಇದೆ ರೀ. ಮಾಯ ಏನು ಇಲ್ಲ ಅತ್ತೆ, ಇದೊಂದು ಮನೆ ಮದ್ದಷ್ಟೇ. ಈ ಮನೆ ಮದ್ದು ನನ್ಗೂ ಗೊತ್ತಿರ್ಲಿಲ್ಲ ವಸು, ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಥ್ಯಾಂಕ್ ಯು ಅದ್ಗೆ, ಅವಳು ಮಾಡಿದ ತಪ್ಪನ ನೀವು ಸರಿ ಮಾಡಿದ್ರಿ. ವಸ್ತು ನೋಡಿ ಕಲ್ತ್ಕೋ ಹಾರಿಕಾ, ಸುಮ್ನೆ ಎಲ್ಲಾನು ಹಾಳ್ ಮಾಡ್ಬೇಡ. ನಿನ್ ಯಾಕೆ ಬೇಕಿತ್ತ ಇದೆಲ್ಲ? ಅದ್ರ ಮೇಲೆ ದಟ್ ಈಸ್ ಹಾರಿಕಾ, ನಾನಂದ್ರೆ ಏನ್ ಅನ್ಕೊಂಡ್ರಿ ಅಂತ ಡೈಲಾಗ್ ಬೇರೆ ಹೊಡಿತೀಯ. ಏನೋ ಮಾಡೋಣ ಅನ್ಕೊಂಡ್ರೆ ಇನ್ನೇನೋ ಆಯ್ತು. ಮೊನ್ನೆ ಅಡ್ಗೆ ವಿಷಯದಲ್ಲೂ ಹೀಗೆ ಆಯ್ತು. ಹಾರಿಕಾ ನಾನ್ ಹೇಳ್ದಾಗ ಹೇಳಿದ್ರೆ ಹೀಗೆಲ್ಲ ನಡೀತಾನೆ ಇರ್ಲಿಲ್ಲ. ಏನ್ ಅಂದ್ಕೋತಾಳೋ ಏನೋ. ಮತ್ತೆ ನನ್ನ ಎಲ್ರ ಮುಂದೆ ಇನ್ಸಲ್ಟ್ ಮಾಡಿದ್ಯಲ್ಲ ಅಕ್ಕ. ನನ್ನ ಡಿಗ್ರೇಡ್ ಮಾಡಿ ನೀನ್ ಹೈಲೈಟ್ ಆಗ್ತಿದ್ಯಾ ಅಲ್ವಾ? ಏನ್ ಮಾಡ್ತೀನಿ ನೋಡ್ತಿರು. ಇನ್ಯಾವತ್ತು ನೀನು ಯಾವ ಕೆಲಸನೂ ಮಾಡ್ಬೇಡಮ್ಮ, ಪಾವರಿ ವಸೂನೆ ಮಾಡ್ತಾರೆ. ನೀನ್ ಯಾವ ಕೆಲ್ಸ ಮಾಡದೇ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರೋದನ್ನ ಹಾಳ್ ಮಾಡ್ಬೇಡ. ಹೇಳಿದ ಅರ್ಥ ಆಯ್ತಲ್ಲ, ಇನ್ಮೇಲಾದ್ರೂ ಸೈಲೆಂಟ್ ಆಗಿರೋ. ಕೈಲಾಗ್ದಿರೋ ಕೆಲಸ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಎಲ್ಲ ಸರ್ವನಾಶ ಮಾಡಕ್ ಹೋಗ್ಬೇಡ. ಗೊತ್ತಿಲ್ದೆ ತಪ್ಪಾಗಿದೆ ಬಿಡು ಅಖಿಲ್, ಬಿಟ್ಬಿಡು. ಮಕ್ಳಿಗ್ ಸ್ಕೂಲಿಗೆ ಟೈಮ್ ಆಗಿದೆ ಅನ್ಸತ್ತೆ, ನಡೀರಿ. ಪರವಾಗಿಲ್ಲ ರಾಕಿ, ನಿನ್ನಿಂದ ನಾವು ಕೂಡ ರೆಸ್ಟ್ ತಗೊಳ್ತೀವಿ. ಮಮ್ಮಿ, ಯಾಕಷ್ಟು ದೂರ ನಿಂತಿದ್ಯಾ?
ಮಮ್ಮಿನ ಡ್ಯಾಡಿ ಬೈದ್ರು. ಯಾಕೆ? ನಿನ್ಗೆ ಶೂ ಹಾಕಿಲ್ಲ ಅಂತ. ಅಷ್ಟಕ್ಕೆ ಡ್ಯಾಡಿಗೆ ಮಮ್ಮಿ ಮೇಲೆ ಕೋಪ ಬಂದ್ಬಿಡ್ತಾ? ಹೌದು, ಅದಕ್ಕೆ ಮಮ್ಮಿ ದೂರ ನಿಂತಿದ್ದಾರೆ. ಪಾಪ, ನಿನ್ಗೋಸ್ಕರ ಮಮ್ಮಿ ಫೀಲ್ ಮಾಡ್ಕೊಂಡಿದ್ದಾರೆ. ಹೊಸೋರೆ, ನೀವಿಲ್ಲಿ ಬನ್ನಿ. ಒಂದ್ಸಲ ರಾಕಿನ್ ನೋಡಿ, ಹೀಸ್ ನಾರ್ಮಲ್. ನೀವೇನು ಬೇಜಾರು ಮಾಡ್ಕೋಬೇಡಿ. ನೀವಿರೋವಾಗ ಅವನಿಗೇನ್ ಭಯ ರೀ? ರಾಕಿ ತುಂಬಾ ಲಕ್ಕಿ. ನಿಮ್ಮಂತ ಒಳ್ಳೆ ಅಪ್ಪ ಸಿಕ್ಕಿದ್ದಾರೆ ಅವನ್ಗೆ. ನಾವು ತುಂಬಾ ಲಕ್ಕಿ ಮಮ್ಮಿ. ನಿಮ್ಮಂತ ಒಳ್ಳೆ ಹೊಸ ಮಮ್ಮಿ ಸಿಕ್ಕಿದ್ದಾರೆ ನಮ್ಗೆ. ನಿಮ್ಮಿಬ್ರಿಗೂ ಒಳ್ಳೆ ಅಣ್ಣ, ರಾಕಿಗೆ ಒಳ್ಳೆ ತಂಗೀರ್ ಕೂಡ ಸಿಕ್ಕಿದ್ದಾರೆ. ನಾವೆಲ್ಲರೂ ಲಕ್ಕಿನೇ. ಮತ್ತೆ ನಾನು? ನಮ್ಮೆಲ್ರಿಗೂ ಆನಂದ ಅದೃಷ್ಟ ನಿಮ್ಮಿಂದಾನೆ. ಅಡ್ಗೆ ವಿಷಯದಲ್ಲಿ ಏನಾಯ್ತು, ಬಟ್ಟೆ ವಿಷಯದಲ್ಲೂ ಅದೇ ಆಯ್ತು. ಸುಮ್ನಿರೋದ್ ಬಿಟ್ಟು ಕಮಿಟ್ ಆದೆ. ನಾನೇ ಅವಮಾನ ಮಾಡಿಸ್ಕೊಂಡೆ. ನಿಂತ್ಕೋ. ಏನಿದು? ಏನೋ ಮಿಸ್ ಹೊಡಿತಿದ್ಯಲ್ಲ. ಏನ್ ಗೇಮ್ ಆಡ್ತಿದ್ಯಾ ಅಕ್ಕ? ಗೇಮಾ? ನಮ್ ಮಾಮಿಗ್ ನೀನ್ ಕೊಟ್ಟಿರೋ ಮಾತೇನು? ಇಲ್ಲಿ ನೀನ್ ಮಾಡ್ತಿರೋ ಕೆಲ್ಸ ಏನು? ಈ ಮನೇಲಿ ನನ್ನ ಹೈಲೈಟ್ ಮಾಡ್ತೀನಿ ಅಂತ ನಮ್ ಮಾಮಿಗ್ ಮಾತ್ ಕೊಟ್ಟು ನನ್ನ ಈ ಮನೆಗ್ ಕರ್ಕೊಂಡ್ ಬಂದು ನನ್ನ ಡಿಗ್ರೇಡ್ ಮಾಡ್ತ್ಯಾ? ನಂಗೆ ಇನ್ಸಲ್ಟ್ ಮಾಡ್ತ್ಯಾ? ಇಲ್ಲ ಹಾರಿಕಾ, ನಿನ್ನ ಹೈಲೈಟ್ ಮಾಡೋಣ ಅಂತಾನೆ ಅಂದ್ಕೊಂಡಿದ್ದೀನಿ. ನಾನಲ್ಲ, ನೀನ್ ಹೈಲೈಟ್ ಆಗ್ತಿದ್ಯಾ. ಬೇಕು ಅಂತಾನೆ ನನ್ನ ಹತ್ರ ತಪ್ಪು ಮಾಡಿಸಿ ಎಲ್ರ ಕೈಲೂ ನನ್ನ ಬಯಸಿ ನೀನ್ ಹೊಗಳಿಸ್ಕೊತಿದ್ಯಾ. ನೀನೇ ಗ್ರೇಟ್ ಅಂತ ಎಲ್ಲರಿಂದನೂ ಅನ್ನಿಸ್ಕೊತಿದ್ಯಾ. ನನ್ನ ಅಪಾರ್ಥ ಮಾಡ್ಕೋತಿದ್ಯಾ ಹಾರಿಕಾ. ನಿಮ್ಮಮ್ಮಂಗ್ ಕೊಟ್ಟಿದ್ ಮಾತಿನ ಪ್ರಕಾರನೇ ನಿನ್ನ ಹೈಲೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿನ್ನ ಹತ್ರ ಅಡ್ಗೆ ಮಾಡಿಸಿದ್ದು, ಬಟ್ಟೆ ಒಗ್ಸಿದ್ದು ಅದಕ್ಕೆ. ಆ ಕೆಲ್ಸ ಯಾವ್ದು ನನಗ್ ಬರಲ್ಲ ಅಂತ ನಿನಗ್ ಗೊತ್ತು ತಾನೆ? ಅದಕ್ಕೆ ಅಲ್ವಾ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂದಿದ್ದು. ಮುಂದೆ ನಿಂತು ನಿನ್ ಕೈಲೇ ಅಡ್ಗೆ ಮಾಡ್ಸೋಣ ಅಂತಾನೆ ಅಂದ್ಕೊಂಡಿದ್ದೆ. ಹೇಗ್ ಮಾಡಿದ್ರೆ ಅಡ್ಗೆ ಟೇಸ್ಟಿ ಆಗಿರತ್ತೆ ಅಂತ ಹೇಳಿ ಮಾಡ್ಸೋಣ ಅಂತ ಅಂದ್ಕೊಂಡೆ. ಆದ್ರೆ ನೀನೇ ಕೇಳಲಿಲ್ಲ. ಬಟ್ಟೆ ಒಗೆಯೋ ವಿಷಯದಲ್ಲೂ ಕೂಡ ಅದೇ ಆಯ್ತು. ನಾನ್ ಹೇಳಿದ್ರು ನೀನ್ ಕೇಳಲಿಲ್ಲ. ನಿನ್ನ ಹೈಲೈಟ್ ಮಾಡೋಣ ಅಂತ ನಾನ್ ಟ್ರೈ ಮಾಡ್ತಿದ್ರೆ ನಿನ್ನಷ್ಟಕ್ ನೀನೆ ನಿನ್ನ ಡಿಗ್ರೇಡ್ ಮಾಡಿಸ್ಕೊಂಡೆ, ಇನ್ಸಲ್ಟ್ ಮಾಡಿಸ್ಕೊಂಡೆ. ಅಂದ್ರೆ ತಪ್ಪೆಲ್ಲ ನಂದ? ನನಗ್ ಬರ್ದಿರೋ ಕೆಲ್ಸನ ನನ್ ಕೈಲ್ ಮಾಡ್ಸಿ ನನ್ನ ಹೇಗ್ ಹೈಲೈಟ್ ಮಾಡೋಣ ಅನ್ಕೊಂಡೆ? ನಿನ್ನ ನೀನ್ ಹೈಲೈಟ್ ಮಾಡ್ಕೊಳ್ಳೋಕೆ ಅಲ್ವಾ ಇದೆಲ್ಲ? ಈ ವಿಷಯ ನಮ್ ಮಾಮಿಗೆ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ನೀನ್ ಹೀಗ್ ಮಾತ್ ಕೊಟ್ಟಿದ್ಯಾ ಅಂತ ಈ ಮನೇಲಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನೀನಿನ್ನೂ ನನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಹಾರಿಕಾ.
ನಿಮ್ಮಮ್ಮಂಗೆ ನಿನ್ ಮಗಳೇ ಇರ್ಬೋದು, ಆದ್ರೆ ನನ್ಗೆ ತಂಗಿ. ಇಲ್ಲೋಡಿ, ನನಗೂ ಒಂದ್ ಲೋಟ ಕಾಫಿ ಕೊಡಿ. ನನ್ಗೂ ಒಂದ್ ಸ್ಟ್ರಾಂಗ್ ಕಾಫಿ. ಕೊಡಲ್ಲ. ನಂಗ್ ಕೊಡಲ್ವಾ, ಅವಳಿಗೆ ಕೊಡಲ್ವಾ? ಇಬ್ರಿಗೂ ಕೊಡಲ್ಲ. ನಾನ್ ಕಾಫಿ ಕೇಳಿದ್ರೆ ಕೊಡಲ್ವಾ? ಯಾಕೆ ಕೊಡ್ಬೇಕು? ನೀನು ಸೊಸೆನೆ, ನಾವು ಸೊಸೆನೆ. ಯಾಕೆ? ನಾವೇನು ನಿನ್ ಕೆಲ್ಸದವ್ರಲ್ವಲ್ಲ. ನನಗೆ ಕೊಡಲ್ವೇ? ನಿಮಗ್ ತಾನೇ ಯಾಕೆ ಕೊಡ್ಬೇಕು? ನಿಮ್ಗೂ ನಾವೇನು ಕೆಲ್ಸದವ್ರ ಅಲ್ವಲ್ಲ. ದಿನ ನೀವೇ ಕೊಡ್ತಿದ್ರಲ್ಲ. ಇವತ್ತಿಂದ ಕೊಡಲ್ಲ. ನಿಂಗೆ ಕಾಫಿ ಬೇಕು ಅಂದ್ರೆ ನೀನೇ ಮಾಡ್ಕೊಂಡ್ ಕುಡಿ. ನನಗ್ ಕಾಫಿ ಮಾಡಕ್ ಬರಲ್ಲ. ಹಾಗಾದ್ರೆ ಕುಡಿಯೋದ್ ಬಿಟ್ಬಿಡು. ನಾವ್ ಕುಡಿತಾ ಇರ್ತೀವಿ, ನೋಡ್ಕೊಂಡ್ ಎಂಜಾಯ್ ಮಾಡು. ಇದ್ದಕ್ಕಿದ್ದ ಹಾಗೆ ನಿಮ್ಗೇನಾಯ್ತೆ? ಯಾಕೆ ಹೀಗ್ ಬದ್ಲಾಗ್ಬಿಟ್ರಿ? ಬದ್ಲಾಗತ್ತೆ, ಇವತ್ತಿಂದ ಎಲ್ಲ ಬದ್ಲಾಗತ್ತೆ. ಅವ್ರವ್ರ ಕೆಲ್ಸ ಅವರೇ ಮಾಡ್ಕೋಬೇಕು. ಯಾರಿಗೂ ಕೂಡ ನಾವು ಕೆಲಸದವ್ರಲ್ಲ. ಅದ್ಗೆ ಕಾಫಿ ಇಲ್ಲ ಇಲ್ಲ. ನಂಗೆ ಕಾಫಿ ಇಲ್ವಾ? ಇಲ್ಲ ಅಂದ್ರೆ ಕೊಡಲ್ಲ ಅಂತ ಅರ್ಥ. ನಂಗೆ ಕಾಫಿ ಕೊಡಲ್ವಾ? ನಾನ್ ಕೇಳಿದ್ರು ಕೊಡ್ತಿಲ್ಲ ಅಖಿಲ್. ಆಂಟಿ ಕೇಳಿದ್ರು ಕೊಡ್ತಿಲ್ಲ. ಏನು? ನನ್ನ ಹಾರಿಕಾಗೆ ಕಾಫಿ ಕೊಡ್ತಿಲ್ವಾ ನೀವು? ಕೊಡಲ್ಲ. ಅದಕ್ಕೇನಿವಾಗ? ನಂಗ್ ಕೊಡದೇ ಇದ್ರು ಪರವಾಗಿಲ್ಲ, ಕಡೆ ಪಕ್ಷ ನನ್ ಹಾರಿಕಾಗಾದ್ರೂ ಕೊಟ್ಬಿಡಿ. ಯಾಕೆ ಕೊಡ್ಬೇಕು? ಯಾಕೆ? ಅವಳಿಗೇನು ಕೈ ಇಲ್ವಾ? ಕೈಲಾಗಲ್ವಾ? ಅವಳು ನಮ್ ತರನೇ ಮನೆ ಸೊಸೆ ಅಲ್ವಾ? ಅವಳು ಕೆಲ್ಸ ಮಾಡ್ಬೇಕಲ್ವಾ? ನಾವೇ ಮಾಡ್ಬೇಕಾ? ನೀವೊಂದ್ ವಿಷಯ ಮರ್ತು ಹೋಗ್ತಿದಾರ. ಅದಕ್ಕೆ ಹಾರಿಕಾ ನನ್ ವೈಫು. ಆದ್ರೆ ನಮ್ಗೇನು? ಅವಳು ನನ್ ಲವ್. ಅದು ನಿನ್ಗೆ ಹೆಚ್ಚು, ನಮ್ಗೇನಾಗ್ಬೇಕಿದೆ? ಬಿದ್ಬಿಡ್ತೀನಿ. ಆಂಟಿ ಆಂಟಿ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಆಂಟಿ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ಯಾಕೆ ಅಷ್ಟೊಂದ್ ಖುಷಿ, ಅಷ್ಟೊಂದ್ ಸಂತೋಷ? ನನ್ನ ಅಖಿಲ್ ನನ್ಗೋಸ್ಕರ ಕಾಫಿ ಮಾಡ್ಕೊಂಡು ತಗೊಂಡ್ ಬರ್ತಿದ್ದಾನೆ. ಅದು ಒಂದ್ ಸಂತೋಷನೇನೆ. ನಿನಗೂ ಹಸ್ಬೆಂಡ್ ಇದ್ದಿದ್ರೆ ಗೊತ್ತಾಗ್ತಿತ್ತ ಆಂಟಿ, ಆ ಸಂತೋಷ ಹೇಗಿರುತ್ತೆ ಅಂತ. ಏನೇ ನನ್ ಬಗ್ಗೆನೆ ಡೈಲಾಗ್ ಹೊಡಿತಿದ್ಯಾ? ಆದ್ರೂ ನನ್ಗ್ಯಾಕೋ ಡೌಟ್ ಹೊಡಿತಿದ್ಯಲ್ಲೇ. ಏನ್ ನಿನ್ ಡೌಟು? ಯಾವತ್ತೂ ಇಲ್ದಿದ್ದು ಪಾವನಿ ವಸು ಇಬ್ರು ನಿನ್ನ ಮೇಲೆ ರಿವರ್ಸ್ ಹೊಡಿತಿದಾರಲ್ಲ. ಅವ್ರು ನಿನ್ ಮೇಲೇನು ರಿವರ್ಸ್ ಹೊಡೆದ್ರಲ್ಲ. ನನ್ನ ವಿಷಯ ಬೇರೆ, ನಿಂದೇ ಬೇರೆ ಕಣೆ. ಅವ್ರ ದೃಷ್ಟಿಲಿ ನೀನಿನ್ನು ಚಿಕ್ಕ ಮಗು ಅಲ್ವಾ? ಈಗ ದೊಡ್ಡ ಹುಡುಗಿ ಆಗಿದ್ದೀನಿ ಅಂತ ಫೀಲ್ ಆಗ್ತಿದಾರೋ ಏನೋ, ಅದಕ್ಕೆ ನನ್ ಕೆಲ್ಸ ಎಲ್ಲ ನಾನೇ ಮಾಡ್ಬೇಕು ಅಂತಿದಾರೋ ಏನೋ. ಅಯ್ಯೋ, ಆ ವಿಷಯ ಹಾಗಿರ್ಲಿ ಬಿಡು. ಅಖಿಲ್ ಕೂಡ ಅವ್ರ ಅತ್ತಿಗೆಯರ ಮೇಲೆ ರಿವರ್ಸ್ ಹೊಡಿತಿದಾನಲ್ಲ. ಲವ್ ಆಂಟಿ. ನಾನಂದ್ರೆ ಅಖಿಲ್ಗೆ ಹುಚ್ಚ ಪ್ರೀತಿ. ನಿನ್ನ ಮುಖ. ಅಖಿಲ್ಗೆ ಪಾವನಿ ವಸು ಅಂದ್ರೆ ವಿಪರೀತ ಭಕ್ತಿ ಗೌರವ. ಅಂಥ ಅಖಿಲ್ ಅವ್ರಿಗೆ ಎದುರು ಮಾತಾಡ್ತಿದ್ದಾನೆ ಅಂದ್ರೆ ನನಗೆ ಯಾಕೋ ನಂಬಕೆ ಆಗ್ತಿಲ್ಲ ಕಣೆ, ನಂಬಕೆ ಆಗ್ತಿಲ್ಲ. ಪ್ರೀತಿ ಯಾವ್ದನ್ ಬೇಕಾದ್ರೂ ಸಾಧಿಸುತ್ತೆ ಆಂಟಿ. ಅಖಿಲ್ಗೆ ನನ್ಗಿಂತ ಯಾರು ಹೆಚ್ಚಲ್ಲ, ಇನ್ಕ್ಲೂಡಿಂಗ್ ಮಾವ ಮತ್ತೆ ಅತ್ತೆ ಕೂಡ. ನನಗೇನಾದ್ರೂ ಆದ್ರೆ ಅಖಿಲ್ ಯಾರ್ದಾದ್ರೂ ಎದುರು ಹಾಕೋತಾನೆ. ಹಿ ಇಸ್ ಮೈ ಹೀರೋ ಆಂಟಿ. ನಾನು ಅವನ್ ಹೀರೋಯಿನ್. ಆದ್ರೂ ಹಸ್ಬೆಂಡ್ ಇಲ್ದಿರೋ ನಿಮ್ಗೆ ಈ ಪ್ರೀತಿ ಹೇಗ್ ಗೊತ್ತಾಗುತ್ತೆ ಬಿಡಿ. ಇಲ್ಲ ನೋಡು, ನಿನ್ ಬಗ್ಗೆ ಏನ್ ಬೇಕೋ ಹೇಳ್ಕೊ, ನನ್ ಬಗ್ಗೆ ಯಾಕೆ ಮಾತಾಡ್ತೀಯಾ?
ಇದಕ್ಕೆ ನಾನು 2ನೇ ಮದ್ವೆ ಮಾಡ್ಕೋತೀನಿ ಎಂದಿದ್ದು. ಸಂಬಂಧ ನೋಡಿದ್ರೆ ಅಲ್ವಾ? ಆ ಮೇಷ್ಟ್ರಂತೂ ಮತ್ತೆ ಈ ಕಡೆ ಬರ್ಲೇ ಇಲ್ಲ ನೋಡು. ನನ್ ರಾಜ್ಕುಮಾರ ಎಲ್ಲಿದಾನೋ, ಏನ್ ಮಾಡ್ತಿದಾನೋ? ಬಂದ್ಬಿಟ್ಟೆ. ಏಯ್, ಏನ್ ಅಖಿಲ್, ಕಾಫಿ ಹೀಗ್ ತಂದಿದ್ಯಾ? ನಿನ್ಗೋಸ್ಕರ ಫಸ್ಟ್ ಟೈಮ್ ಕಾಫಿ ತಂದಿದ್ದೀನಲ್ಲ, ಅದಕ್ಕೆ ಚಿಕ್ಕದೊಂದು ಡೆಕೋರೇಷನ್. No, Shanti, that is my love. ಇದು ನಿಂಗೆ. ಲವ್ ಅಂದ್ರೆ ಇದೆ, ಇಷ್ಕ್ ಅಂದ್ರೆ ಇದೆ, ಮೊಹಬ್ಬತ್ ಅಂದ್ರೆ ಇದೆ, ಪ್ರೇಮ ಅಂದ್ರೆ ಇದೆ. ನನ್ನ ಪ್ರೇಮ ದೇವತೆಗೆ ಪುಷ್ಪಾಭಿಷೇಕ. ಲವ್ ಯು ಹಾರಿಕಾ. Thank you so much. ಛೀ ಛೀ ಛೀ, ಇದೆಲ್ಲ ನೋಡ್ತಿದ್ರೆ ವಾಂತಿ ಬರ್ತಿದೆ. ಉಪ್ಪುಪ್ಪಾಗಿರೋ ಕಾಫಿ ಕುಡಿದ್ರೆ ನನಗ್ ತಾನೇ ವಾಂತಿ ಬರ್ಬೇಕು? ನಿನ್ನ ಅವನು ಮರಳು ಮಾಡ್ತಿದ್ದಾನೆ. ಇದ್ಯಾವುದೋ ಪ್ಲಾನ್ ತರ ಇದೆ ಕಣೆ. ಅವನ್ನ ನಂಬಿಡ್ವೆ, ಜೋಪಾನ್ವಾಗಿರೆ. ನಮ್ಮಿಬ್ರು ಪ್ರೀತಿ ನೋಡಿ ನಿನಗ್ ಜಲಸಿ ಆಗ್ತಿದೆ ಅಲ್ಲ? ನನಗ್ ವಾಮಿಟಿಂಗ್ ಬರ್ತಿದೆ, ಹಿಡ್ಕೋ. ಅವ್ರು ನಮ್ ರೂಮ್ ನ ಹೇಗೆ ಆಕ್ಯುಪೈ ಮಾಡ್ತಾರ ಆಂಟಿ? ಅಂದ್ರೆ ನೀನ್ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಯಲ್ಲ, ಅವ್ರು ಹೀಗ್ ಬಳಸ್ಕೋತಿದ್ದಾರೆ. ನಿಜವಾಗ್ಲೂ ಈ ಮನೆಯಿಂದ ನನ್ನ ಕಳ್ಸ್ಬಿಡ್ತಾರ? ಇಲ್ಲಿರ್ಬೇಕು ಅಂತ ನಿನಗೂ ಇಲ್ವಲ್ಲ? ಹೋಗೋದಕ್ಕೆ ಅಖಿಲ್ ಒಪ್ಕೋಬೇಕಲ್ಲ? ಹಾರಿಕಾ ಅತ್ತೆ, ನೀವಿಬ್ರು ಇಲ್ಲಿದ್ದೀರಾ? ನಿಂಗ್ ಗೊತ್ತಿಲ್ವಾ ಅಖಿಲ್, ನಮ್ ರೂಮ್ ನ ನಿಮ್ ಅತ್ತಿಗೆರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಈಗ ತಾನೇ ಗೊತ್ತಾಯ್ತು ಹಾರಿಕಾ. ಮತ್ತೆ ನಮ್ ಪರಿಸ್ಥಿತಿ ಏನು ಅಖಿಲ್? ಅವ್ರು ನನ್ನ ಎಂತೆಂತ ಮಾತಂದ್ರು ಅಂತ ಕೇಳಿಸ್ಕೊಂಡ್ಯಾ? ನಾನ್ ಕೇಳಿಸ್ಕೊಂಡೆ. ನಿಂಗೆ ನಾನಿದ್ದೀನಿ ಹಾರಿಕಾ. ಅವ್ರ ಮಾತು ಅವಮಾನ ಸಹಿಸ್ಕೊಂಡು ನಾವ್ ಈ ಮನೇಲಿರೋ ಅವಶ್ಯಕತೆ ಇಲ್ಲ. ನಿಮ್ ಮನೆಗೆ ಹೋಗ್ಬಿಡೋಣ. ಅಖಿಲ್, ನಿಜವಾಗ್ಲೂ ಹೇಳ್ತಿದ್ಯಾ ಅಖಿಲ್? ಇದು ಕನ್ಸ ನಿಜಾನ? ಒಂದ್ಸಲ ನನ್ನ ಗೆಲ್ಲು. ಅಮ್ಮ ಲೇ, ಅವಳು ಗಿಲ್ಲು ಅಂದಿದ್ದು ಅವಳನ್ನು, ನನ್ನನ್ನಲ್ಲ. ಅಮ್ಮ, ಹಾರಿಕನ್ ಗೆಲ್ಬಿಟ್ರೆ ಅವಳಿಗೆ ನೋವಾಗತ್ತಲ್ವಾ ಅತ್ತೆ? ಹಾರಿಕಾಗ್ ನೋವು ಕೊಡೋದು ನಂಗಿಷ್ಟ ಇಲ್ಲ. ನೀನೇನ್ ಭಯ ಪಡ್ಬೇಡ ಹಾರಿಕಾ, ನಿಂಗೆ ನಾನಿದ್ದೀನಿ. ಅವ್ರು ನಮ್ ರೂಮ್ ಕಿತ್ಕೋಬಹುದು, ನಮ್ ಪ್ರೀತಿನ ಕಿತ್ಕೊಳಕ್ಕಾಗಲ್ಲ. ಅವರು ನಮ್ಮನ್ನ ಡಾಮಿನೇಟ್ ಮಾಡ್ಬೋದು, ನಮ್ ಲವ್ನ ಡಿಕ್ಟೇಟ್ ಮಾಡಕ್ಕಾಗಲ್ಲ. ಅವರು ನಮ್ಮನ್ನ ಮನೆ ಬಿಟ್ಟು ಓಡಿಸ್ಬೋದು. ಆದ್ರೆ ನಮ್ಮ ಮನಸ್ಸಿಂದ ಪ್ರೀತಿನ ಮಾತ್ರ ಓಡ್ಸಕ್ಕಾಗಲ್ಲ. ಈಗ ನನ್ನ ಅಖಿಲ ನೋಡು, ಆ ಗ್ರೇಟ್ ಲವರ್ಸ್ ಪಕ್ಕದಲ್ಲಿ ನಿಂತ್ಕೊಳ್ಳೋ ಅರ್ಹತೆ ಓನ್ಲಿ ನನ್ನ ಅಖಿಲಿಗೆ ಮಾತ್ರನೇ ಇರೋದು. ಅದೇ ಕಡೆ ನಾನು ಹೇಳ್ತಿರೋದು. ದೇವದಾಸಿಂದ ಪಾರ್ವತಿ ಸತ್ತೋದ್ಲು, ಮಜ್ನು ಇಂದ ಲೈಲಾ ಸತ್ತೋದ್ಲು, ರೋಮಿಯೋ ಇಂದ ಜೂಲಿಯೆಟ್, ಸಲೀಮಿಂದ ಅನಾರ್ಕಲಿ ಸತ್ತೋದ್ಲು. ನಾಳೆ ಇವನ್ ಕೈಲಿ ನೀನು ಸತ್ತೋಗ್ತೀಯಾ? ಮತ್ತೆ ಮಾತಾಡಿದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಮೊದಲು ಹೋಗಿಲ್ಲಿಂದ. ನನ್ನನ್ನ ನಿನ್ನೆ ಹೋಗ. ಏನ್ ಹಾಗೆ ನೋಡ್ತಿದ್ಯಾ? ಅವಳೇ ಹೇಳ್ತಿದ್ದಾಳಲ್ಲ. ಲೇ, ನಿನ್ನೊಳ್ಳದಕ್ಕೆ ಹೇಳ್ತಿದ್ದೇನೆ, ಇವನ್ನ ನಂಬೇಡ್ವೆ, ನನ್ ಮಾತ್ ಕೇಳೆ. ಅಖಿಲ್, ಮನೇಲಿ ಕತ್ತಿನೋ ಗನ್ನೋ ಏನಾದ್ರು ಇದ್ಯಾ? ಹಾ, ಅಟ್ಲೀಸ್ಟ್ ಹಗ್ಗ ಇದ್ರೂ ಪರವಾಗಿಲ್ಲ. ಆಂಟಿಗೆ ನೇಣ್ ಸಾಯಿಸ್ಬಿಡು. ನಿನ್ನ ಕರ್ಮ ಹೇಗಾದ್ರೂ ಸಾಯಿ, ನಿನ್ಗಿವಾಗ ಅರ್ಥ ಆಗಲ್ಲ.
ಇಷ್ಟ್ರಲ್ಲೇ ಇವ್ನ್ ನಿನ್ನ ಪೂರ್ತಿಯಾಗಿ ಮುಳುಗಿಸ್ಬಿಡ್ತಾನೆ. ಅವಾಗ ಗೊತ್ತಾಗುತ್ತೆ ನಿನಗೆ, ಅವಾಗ ಗೊತ್ತಾಗುತ್ತೆ. ಒಂದ್ಸಲ ಯೋಚನೆ ಮಾಡಿ. ಅವ್ರ ಮಾತಿಗೆ ನೀನೇನ್ ಫೀಲ್ ಆಗ್ಬೇಡ ಅಖಿಲ್. ಅಂಕಲ್ ಇಲ್ಲ ಅಲ್ವಾ, ಅದೇ ಆಂಟಿ ಫ್ರಸ್ಟ್ರೇಷನ್ ಅಷ್ಟೇ. ನನ್ನ ನಂಬಿದಕ್ಕೆ ತುಂಬಾ ಥ್ಯಾಂಕ್ಸ್ ಹಾರಿಕಾ. ಮತ್ತೆ ನಾವ್ ನಮ್ ಮನೆಗೆ ಯಾವಾಗ ಹೋಗೋಣ? ಇಷ್ಟರಲ್ಲೇ ಹೋಗ್ಬಿಡೋಣ. ನಮ್ಮ ಅಮ್ಮಂಗೂ ಅಪ್ಪಂಗೂ ಹೇಳಿ ಶಿಫ್ಟ್ ಆಗ್ಬಿಡೋಣ. ಥ್ಯಾಂಕ್ ಯು ಅಖಿಲ್. ಹೊರಗಡೆ ಹೋದ್ಮೇಲೆ ನಾವೊಂದು ಹೊಸ ವಿಲ್ಲಾ ತಗೊಳ್ಳೋಣ, ಲಕ್ಸುರಿ ಕಾರು ತಗೊಳ್ಳೋಣ, ಮನೆ ತುಂಬಾ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ. ನೀನ್ ಯಾವ ಕೆಲ್ಸನೂ ಮಾಡಬಾರ್ದು. ನೀನು ಶೋಕೇಸ್ ನಲ್ಲಿರೋ ಗೊಂಬೆ ತರ ಹಾಗೆ ಇದ್ಬಿಡ್ಬೇಕಷ್ಟೇ. ನೀನ್ ಹಾಗೆ ಹೇಳ್ತಿದ್ರೆ ನನಗೆ ವಿಷಲ್ ಕಾಣ್ತಿದೆ ಅಖಿಲ್. ನಮ್ದೇ ವಿಲ್ಲ, ಅದ್ರಲ್ಲಿ ನೀನು ನಾನು. ಥ್ಯಾಂಕ್ ಯು ಅಖಿಲ್. ಮನ್ಸು ಗಾಳಿ ತೇಲಾಡ್ತಿದೆ. ಐ ಲವ್ ಯು ಅಖಿಲ್. ಐ ಲವ್ ಯು ಸೋ ಮಚ್. ಇನ್ನು ತೇಲ್ತಾ ಇರೆ. ನಿನ್ನ ಹೇಗ್ ಮೇಲೆ ಕರ್ಕೊಂಡು ಹೋಗಿ ನಕ್ಷತ್ರ ತೋರಿಸಿ ನೆಲದ ಮೇಲೆ ಬೆಳೆಸ್ತೀನಿ, ಕಣ್ಣು ತೆಗಿಸ್ತೀನಿ. ಕೂಡ್ ಕುಟುಂಬದ ಬೆಲೆ ನಿಂಗೆ ಗೊತ್ತಾಗೋ ಮಾಡ್ತೀನಿ. ಎರಡನೇ ಮದುವೆ ಮಾಡಿಕೊಂಡು ಮೊದಲನೇ ಹೆಂಡತಿಗೆ ಗೇಟ್ ಪಾಸ್ ಕೊಟ್ಟಿದ್ದಾನೆ. ಅದನ್ನು ತಾಳಲಾರದೆ ಹುಡುಗಿ ಆತ್ಮಹತ್ಯೆ. ಇದ್ರಲ್ಲಿ ಅಂತ ಮ್ಯಾಟ್ರಿನ್ ಇದೆ ಅಣ್ಣ. ನೀವು ಅಷ್ಟು ಶಾಕ್ ಯಾಕಾದ್ರಿ? ಅದೇನ್ ಅಖಿಲ್, ಮದ್ವೆ ಆದ್ 3 ತಿಂಗಳಿಗೆ ಒಂದ್ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ವಾ ನಿಂಗೆ? ಅವಳು ತಪ್ಪು ಮಾಡಿದಾಳೆ, ಶಿಕ್ಷೆ ಅನುಭವಿಸ್ತಿದ್ದಾಳೆ. ಅವಳು ಮಾಡಿ ತಪ್ಪೇನು ಅಖಿಲ್? ಕೂಡ್ ಕುಟುಂಬಕ್ಕೆ ಸೇರಿರೋ ಹುಡ್ಗನ್ ಮದ್ವೆ ಆದ್ಮೇಲೆ ಆ ಫ್ಯಾಮಿಲಿ ಜೊತೆನೆ ಅಡ್ಜಸ್ಟ್ ಆಗ್ಬೇಕು. ಗಂಡನ್ ಕರ್ಕೊಂಡು ಬೇರೆ ಮನೆ ಯಾಕೆ ಮಾಡ್ಬೇಕು? ಗಂಡಂಗೆ ಆ ಫ್ಯಾಮಿಲಿ ಜೊತೆ ಚಿಕ್ಕ ವಯಸ್ಸಿಂದ ಅಟ್ಯಾಚ್ಮೆಂಟ್ ಇರುತ್ತಲ್ವಾ, ಅಷ್ಟು ಈಸಿಯಾಗಿ ಅವನ್ನ ಫ್ಯಾಮಿಲಿಯಿಂದ ದೂರ ಆಗಕ್ಕಾಗಲ್ಲ. ಹಾಗಿರುವಾಗ ಅವನ್ ಹೆಂಡತಿನ ಕರ್ಕೊಂಡ್ ಮನೆಗ್ ವಾಪಸ್ ಬರ್ಬೇಕಲ್ವಾ? ಇನ್ನೊಂದ್ ಮದ್ವೆ ಯಾಕೆ ಮಾಡ್ಕೋಬೇಕಿತ್ತು? ವಾಪಸ್ ಬರೋದಕ್ಕೆ ಆ ಹುಡ್ಗಿ ಒಪ್ಕೊಳ್ದೇ ಇರ್ಬೋದು. ಅವನಿಗೆ ತಲೆ ಕೆಟ್ಟು ಇನ್ನೊಂದ್ ಮದ್ವೆ ಮಾಡ್ಕೊಂಡೇನೋ. ಅಂದ್ರೆ ಅವನ್ನ ನೀನು ಸಪೋರ್ಟ್ ಮಾಡ್ತಿದ್ಯಾ ಅಖಿಲ್? ಸಾಮಾನ್ಯವಾಗಿ ಇದಕ್ಕೆ ಸಪೋರ್ಟ್ ಮಾಡಬಾರ್ದು. ಪಾಪ ಆ ಹುಡುಗಿ ಜೊತೆ ಆ ಹುಡುಗ ಅದೆಷ್ಟು ಟಾರ್ಚರ್ ಅನ್ಭವಿಸೋದ್ನೋ ನಮಗ್ ಗೊತ್ತಿಲ್ವಲ್ಲ ಅತ್ತೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಅಖಿಲ್. ಇವತ್ತೋ ನಾಳೆನೋ ನೀನು ಹಾರಿಕಾ ಜೊತೆ ಮನೆ ಬಿಟ್ಟು ಹೋಗ್ತಿದೀಯಾ? ಮನೆ ಬಿಟ್ಟು ಹೋದವ್ರ ಸ್ಟೋರಿ ಎಲ್ಲ ಹೀಗೆ ಅತ್ಗೆ. ಇವತ್ತು ಇವ್ರ ನ್ಯೂಸ್ ಬಂದಿದೆ, 2 ತಿಂಗಳಿಗೋ 3 ತಿಂಗಳಿಗೋ ನಮ್ ನ್ಯೂಸು ಬರ್ಬೋದು. ಅಂದ್ರೆ ನಾಳೆ ನೀನು ಹಾರಿಕಾನ? ಆ ಪರಿಸ್ಥಿತಿ ಬಂದ್ರೆ ನಾನ್ ತಾನೇ ಏನ್ ಮಾಡ್ಲಿ ಅಣ್ಣ? ನೀನು ಅವನ್ ತರಾನೇ ಮಾಡ್ತೀಯ ಅಖಿಲ್? ನನ್ನ ಕೈಯಲ್ಲಂತೂ ಏನೂ ಇಲ್ಲ ಅದ್ಕೆ. ಅವಾಗ ಸಿಚುವೇಶನ್ ಹೇಗಿರುತ್ತೋ ಹಾಗೆ ನಡೆಯುತ್ತೆ. ಹಾಗಿದ್ಮೇಲೆ ಮನೆ ಬಿಟ್ಟು ಯಾಕೆ ಹೋಗ್ಬೇಕು ಅಖಿಲ್? ಹಾರಿಕನ ಬಲಿ ಯಾಕೆ ಕೊಡ್ಬೇಕು? ಮನೆ ಬಿಟ್ಟು ಹೋಗ್ಬೇಕು ಅಂತ ನಂಗೂ ಇಲ್ಲ ಅದ್ಕೆ. ನಿಮ್ಮೆಲ್ಲರ ಜೊತೆ ಇರ್ಬೇಕು ಅನ್ಸ್ತಿದೆ. ಆದ್ರೆ ಹಾರಿಕಾ ಅಂದ್ರೆ ನಂಗೆ ಪ್ರಾಣ. ಅವಳು ಏನ್ ಕೇಳಿದ್ರು ನಂಗೆ ಇಲ್ಲ ಅನ್ನಕ್ಕಾಗಲ್ಲ, ಅಷ್ಟು ಪ್ರೀತಿ ನನ್ಗೆ ಅವಳಂದ್ರೆ. ಅದಕ್ಕೆ ಅವಳು ಇಷ್ಟಪಟ್ಟ ಹಾಗೆ ಮನೆ ಬಿಟ್ಟು ಹೋಗೋಣ ಅಂತಿದ್ದೀನಿ. ನೀನ್ ಏನ್ ಬೇಕಾದ್ರೂ ಹೇಳಂಟಿ, ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅಯ್ಯೋ ಮಂಕದಿನ್ನೆ, ಹೊರಗಡೆ ಹೋಗ್ಬೇಕು ಅಂತ, ಸ್ವತಂತ್ರವಾಗಿ ಬದುಕ್ಬೇಕು ಅಂತ ಯಾವತ್ತಿಂದನೂ ಆಸೆ ಇಟ್ಕೊಂಡಿದ್ಯಲ್ಲ, ಬಂಗಾರದಂತ ಅವಕಾಶನ ಯಾಕೆ ಕಳ್ಕೊತೀಯಾ? ಹೊರಗಡೆ ಹೋದ್ರೆ ಏನ್ ನಡೆಯುತ್ತೆ ಅಂತ ಭವಿಷ್ಯ ಎಲ್ಲ ಕಣ್ಣಿ ಕಟ್ಟ ಕಾಣ್ತು ಆಂಟಿ. ಅಯ್ಯೋ ಅದೆಲ್ಲ ಆ ಅಖಿಲ್ ಮಾಡಿದ್ ಮಾಯ ಕಣೆ. ಪಾವನಿ ವಸು ಸೇರಿ
ಅಖಿಲ್ ಜೊತೆ ಪ್ಲಾನ್ ಮಾಡಿ ನಿನ್ನ ಈ ಮನೇಲಿ ಉಳಿಸ್ಕೊಳ್ಳೋದಕ್ ನೋಡ್ತಿದ್ದಾರೆ ಹುಚ್ಕೊಡಿ. ಅದಕ್ಕೆ ಅಖಿಲ್ ಬೇಕು ಅಂತಾನೆ ಹಾಗೆ ಹೇಳಿದಾನೆ. ಇಲ್ಲ ಆಂಟಿ, ಅಖಿಲ್ ಹೇಳಿದ್ ನಿಜಾನೇ. ಹೊರಗಡೆ ಹೋದ್ರೆ ತುಂಬಾ ಕಷ್ಟ, ಈ ಮನೇಲಿರೋದೇ ಸೇಫ್. ಹೇಳು ಮಾಮ್. ಹೇಗಿದ್ಯಾ ಪುಟ್ಟಿ? ಫೈನ್ ಮಾಮ್. ಹ್ಯಾಪಿ ಆಗಿದ್ಯಾ? ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ಅಂದ್ರೆ ಆ ವಸು ನಾನು ಹೇಳ್ದಾಗೆ ಮಾಡ್ತಿದ್ದಾಳೆ ಅಂತ ಆಯ್ತು. ನನ್ ಪ್ಲಾನ್ ಸಕ್ಸಸ್ ಆಯ್ತು ಅನ್ಸುತ್ತೆ. ಇಲ್ಲ, ವಸು ಅಕ್ಕ ನೀನ್ ಹೇಳಿದ ಕೆಲ್ಸ ಯಾವ್ದನ್ನು ಮಾಡ್ತಿಲ್ಲ. ಮತ್ತೆ ಹ್ಯಾಪಿ ಆಗಿದ್ದೀನಿ ಅಂದೆ. ಈ ಮನೇಲಿ ನಾನು ಖುಷಿಯಾಗೇ ಇದ್ದೀನಿ. ಅದು ಹೇಗ್ ಸಾಧ್ಯ? ಆ ಮನೆಯಿಂದ ಹೊರಗಡೆ ಬಂದ್ರೇನೆ ಹ್ಯಾಪಿ ಆಗಿರೋದು ಅಂತ ಹೇಳಿದ್ಯಲ್ಲ. ಅದು ತಪ್ಪು ಅಂತ ಇವಾಗ ನನಗೆ ಅರ್ಥ ಆಗಿದೆ. ನಾನು ಈ ಮನೆನ ಬಿಟ್ಟು ಎಲ್ಲಿಗೂ ಬರಲ್ಲ. ಏನಾಯ್ತು ಪುಟಿ? ಜ್ಞಾನೋದಯ ಆಯ್ತು. ವಾಟ್? ಏನ್ ನಡೀತು? ಅದೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಮಾಮ್. ನಾನು ಈ ಮನೆಯಲ್ಲೇ ಇರ್ತೀನಿ, ನಿನ್ ಮನೆಗ್ ಬರಲ್ಲ. ದಟ್ಸ್ ಆಲ್. ಏನ್ ಮಾತಾಡ್ತಿದ್ಯಾ ಪುಟಿ? ನೀವು ಹೊರಗಡೆ ಬಂದ್ರೆ ನಿಮ್ಗೊಂದ್ ವಿಲ್ಲಾ, ಕಾಸ್ಟ್ಲಿ ಕಾರ್ ಕೊಡಿಸ್ತೀನಿ, ಬಿಸ್ನೆಸ್ ಶುರು ಮಾಡಿಸ್ತೀನಿ, ಒಳ್ಳೆ ಲೈಫ್ ಕೊಡ್ತೀನಿ. ಇದಕ್ಕಿಂತ ಒಳ್ಳೆ ಲೈಫ್ ನೀನ್ ಯಾವತ್ತೂ ಕೊಡಕ್ಕಾಗಲ್ಲ ಮಾಮ್. ಪ್ಲೀಸ್ ನನ್ನ ಫೋರ್ಸ್ ಮಾಡ್ಬೇಡ. ಇದೇ ನನ್ ಮನೆ, ಇವರೇ ನನ್ ಕುಟುಂಬ. ಈ ಮನೆನ ನನ್ ಕುಟುಂಬನ ಬಿಟ್ಟು ನಾನ್ ಎಲ್ಲಿಗೂ ಬರಲ್ಲ. ಅದು ಹಾಗಲ್ವೇ? ಬಾಯ್ ಮಾಮ್, ಇರ್ತೀನಿ. ಪುಟ್ಟಿ 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 ಯಾಕೆ ಈಗ ಮಾತಾಡ್ತಿದ್ದಾಳೆ? ಏನಾಯ್ತು ಇವಳಿಗೆ? ಯಾಕೆ ಆತರ ಪಡ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಅಖಿಲ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಅಖಿಲ್ ಎಲ್ಲಿರ್ತಾನೋ ಅದೇ ನಂಗೆ ಪ್ಯಾರಡೈಸ್, ಅದೇ ನಂಗೆ ತಾಜ್ ಮಹಲ್. ಅದ್ರಲ್ಲಿ ನಾನು ಸಂತೋಷವಾಗಿರ್ತೀನಿ. ಅಖಿಲ್ನ ದೂರ ಮಾಡ್ಕೊಂಡು ನಾನು ಬದುಕೋಕಾಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಎಷ್ಟಾದ್ರೂ ಅಖಿಲ್ ನನ್ ಮೈದ್ನ, ಹಾರಿಕಾ ನನ್ ತಂಗಿ. ಅವರು ದೂರ ಆಗ್ತಾರೆ ಅಂದ್ರೆ ನಾನು ಹೇಗ್ ಸುಮ್ನಿರ್ತೀನಿ? ನಮ್ ಕುಟುಂಬ ಸಂತೋಷವಾಗಿ ಒಂದಾಗಿ ಬಾಳ್ಬೇಕು ಅನ್ನೋದೇ ಅಲ್ವಾ ಅತ್ತೆ ಮಾವನ ಆಸೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನ್ರಿ. ಓಹೋ, ನಾಳೆ ನೀವು ನಾನು ದೂರ ಆಗ್ಬೇಕಾಗಿ ಬಂದ್ರೆ? ನಾವ್ಯಾಕೆ ದೂರ ಆಗ್ತೀವ್ರಿ? ಹಾರಿಕಾ ಅವ್ರ ತಾಯಿಗೆ ನೀವು ಕೊಟ್ರ ಮಾತದೇ ಅಲ್ವಾ? ಐ ಮೀನ್, ಒಂದು ಹಾರಿಕಾ ಈ ಮನೇಲಿ ಹೈಲೈಟ್ ಆಗಬೇಕು, ಇಲ್ಲ ಹಾರಿಕಾನ ಅಖಿಲ್ನ ಬೇರೆ ಮನೆಗೆ ಕಳಿಸ್ಬೇಕು. ಒಂದು ವೇಳೆ ಅದಾಗದೇ ಇದ್ರೆ ನಾವು ನೀವು ದೂರ ಆಗಬೇಕು. ಅದೇ ಅಲ್ವಾ ನಿಮ್ಮ ಒಪ್ಪಂದ? ಅಂದ್ರೆ ಅದು ನನ್ನ ಪರ್ಮಿಷನ್ ಇಲ್ಲದೆ, ನನ್ನ ಗಮನಕ್ಕೆ ತರದೆ ಅಂತ ಕಂಡೀಷನ್ಗೆ ನೀವೇಗ್ರಿ ಒಪ್ಕೊಂಡ್ರಿ? ಅಷ್ಟು ದೂರ ಯೋಚನೆ ಮಾಡಿಲ್ಲ ರೀ. ಬಂದ್ರೆ ಏನ್ ಮಾಡ್ತೀರಾ? ಅದನ್ನ ನಾನು ಯೋಚನೆ ಮಾಡಿಲ್ಲ. ಅಂದ್ರೆ ನಿಮ್ಮ ಮೈದುನ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ ನೀವು? ನನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತಾಯ್ತು. ಅಯ್ಯೋ, ಹಾಗೇನಿಲ್ಲ ರೀ. ಇನ್ಯಾವತ್ತೂ ಈ ಕಂಡೀಷನ್ಗೆ ಒಪ್ಕೊಳಕ್ ಹೋಗ್ಬೇಡಿ. ನಾವು ದೂರ ಆಗ್ಬೇಕನ್ನೋ ಯೋಚನೆ ಮಾತಲ್ಲೇ ಅಲ್ಲ, ಕನಸಲ್ಲೂ ಮನಸ್ಸಲ್ಲೂ ಬರಬಾರ್ದು. ನಾನ್ ನಿಮಗೆ, ನೀವು ನನಗೆ ಅನ್ನೋ ಅವಶ್ಯಕತೆ ಅಲ್ಲ. ನಾವು ಒಬ್ರಿಗೊಬ್ರು ಆಧಾರ. ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಧೈರ್ಯ ನಿಮಗಿರ್ಬೇಕು. ನೀವು ಯಾವಾಗಲೂ ನನ್ನ ಜೊತೆ ಇದ್ದೀರನ್ನೋ ಸಂತೋಷ ನನಗಿರ್ಬೇಕು. ನಮ್ಮನ್ನ ದೇವರೇ ದೂರ ಮಾಡಬೇಕು ಅಂತ ನೋಡಿದ್ರು ನಾನೊಪ್ಪಲ್ಲ.
ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾಕತ್ತೆ ತೊಂದ್ರೆ? ನಾವಿರೋವಾಗ ನೀವ್ಯಾಕೆ ಕಷ್ಟಪಡ್ಬೇಕು? ಅಡುಗೆ ಮಾಡೋದು ನನ್ಗೇನ್ ಹೊಸ್ತಾ ವಸ್ಸು, ಅಭ್ಯಾಸ ಇರೋ ಕೆಲ್ಸನೇ ಅಲ್ವಾ. ಪಾವನಿ ಬಂದಾಗಿಂದ ನೀನ್ ಅಡಿಗೆ ಮನೆಗೆ ಬಂದಿಲ್ವಲ್ಲ ಅದಕ್ಕೆ. ಅಯ್ಯೋ, ಹಾಗಾದ್ರೆ ಈ ಪೊಂಗಲ್ ಹೇಗಿರುತ್ತೋ ಏನೋ, ಅಮೃತ ತರ ಇರುತ್ತೆ. ಆ ವಿಷಯದಲ್ಲಿ ನಿಮ್ಮಲ್ಲಿ ಯಾರಿಗೂ ಅನುಮಾನ ಅನ್ನೋದೇ ಬೇಡ. ಹೌದತ್ತೆ, ನಿಮ್ ಕೈಯಿಂದ ಏನ್ ಮಾಡಿದ್ರು ಅಮೃತಾನೆ. ಇವತ್ತು ನಮ್ಮೆಲ್ರಿಗೂ ಅತ್ತೆಯವರ ಕೈ ರುಚಿ ತಿನ್ನೋ ಅದೃಷ್ಟ ಸಿಕ್ಕಿದೆ ಅಂತಾಯ್ತು. ನೀವೆಲ್ರೂ ನನ್ಗೊಂದ್ ಮಾತು ಕೊಡ್ಬೇಕು. ಏನತ್ತೆ ಅದು? ಈ ಪೊಂಗಲ್ ನಾನೇ ಮಾಡಿದ್ದು ಅಂತ ನಿಮ್ ಮಾವನ್ಗಾಗ್ಲಿ, ಭಾಸ್ಕರ್ಗಾಗ್ಲಿ, ಅಭಿಗಾಗ್ಲಿ, ಅಖಿಲ್ಗಾಗ್ಲಿ ನೀವ್ ಯಾರು ಹೇಳ್ಬಾರ್ದು. ಅದ್ಯಾಕತ್ತೆ? ಪೊಂಗಲ್ ತಿಂದ್ ಮುಗಿಸಿದ್ಮೇಲೆ ಇದನ್ ಮಾಡಿದ್ದು ನಾನೇ ಅಂತ ಅವರೇ ಗುರ್ತಿಡಿಬೇಕು. ಅದಕ್ಕೆ ಸುಮ್ನಿರತ್ಕೆ, ನೀನ್ ಸೌಟ್ ಹಿಡ್ದು ಎಷ್ಟೊಂದು ವರ್ಷ ಆಗೋಯ್ತು. ಇವಾಗ ಇದನ್ ತಿಂದು ನೀನೇ ಮಾಡಿದ್ದು ಅಂತ ಅವ್ರು ಹೇಗ್ ಹೇಳ್ಬಿಡ್ತಾರೆ? ಹೌದು ಅತ್ತೆ, ಅವರು ನಿಮ್ ರೆಸಿಪಿನ, ಟೇಸ್ಟ್ ನ ಯಾವಾಗ್ಲೂ ಮರ್ತ್ಬಿಟ್ಟಿರ್ತಾರೆ. ಹೆಂಡತಿ ಕೈ ರುಚಿನ ಗಂಡ, ತಾಯಿ ಕೈ ರುಚಿನ ಮಕ್ಕಳು ಎಷ್ಟು ವರ್ಷ ಕಳೆದ್ರೂ ಮರ್ತೋಗಲ್ಲ. ಈ ಕಾಲದವರು ಬೆಳಗ್ಗೆ ಮಧ್ಯಾಹ್ನ ತಿಂದಿರೋದನ್ನೇ ರಾತ್ರಿಗೆ ಮರ್ತ್ ಹೋಗ್ತಾರೆ. ಅಂಥದ್ರಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಮಾಡಿರೋ ತಿಂಡಿಲಿ ರುಚಿನ ಹೇಗ್ ಗುರ್ತು ಹಿಡಿತಾರದ್ಕೆ? ಗುರ್ತು ಹಿಡಿತಾರೆ ಅಂತ ನನ್ನ ನಂಬಿಕೆ. ನಂಗೂ ನಂಬಿಕೆ ಇದೆ ಅತ್ತೆ. ಅದನ್ನು ನೋಡೋಣ, ಅವ್ರನ್ನ ಕರೀರಿ. ನಮಸ್ಕಾರ ಮಾಣಿಕ್ಯಂ ಅವರೇ. ನಮಸ್ಕಾರ. ನಮಸ್ಕಾರ ಮಾಣಿಕ್ಯಂ ಸರ್. ನಮಸ್ಕಾರ. ಅವ್ರನ್ನ ಯಾಕೆ ಕರ್ಸಿದ್ರಿ? ಇವ್ರನ್ನ ಯಾರು ಕರಿ ಅಂದ್ರು? ಅಣ್ಣ, ನಿಮ್ 2 ಕುಟುಂಬಗಳನ್ನೂ ಕರೆಸಿದ್ದು ನಾನೇ ಅಣ್ಣ. ಅವ್ರನ್ನ ಕರಿತಿದ್ವಿ ಅಂತ ಮೊದ್ಲೇ ಹೇಳಿದ್ರೆ ನಾವಿಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನಾವ್ಯಾವತ್ತು ನೋಡ್ಬಾರ್ದು, ಮಾತಾಡಿಸಬಾರ್ದು ಅನ್ಕೊಂಡಿರೋ ಜನಗಳನ್ನ ನಮ್ ಜೊತೆ ಯಾಕೆ ಕರ್ಸಿದ್ರಿ? ತಾತ, ಯಾರಿವ್ರು? ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಅಷ್ಟೋ ಇಷ್ಟೋ ಇದ್ರೂ ಅದು ಯಾವತ್ತೋ ಮುರಿದು ಬಿತ್ತು.
ಸಂಬಂಧ ಮುರ್ಕೊಂಡು ಸಂಬಂಧಿಕರಿಗೆ ನೋವು ಕೊಡೋರು ಅವರು. ಏನ್ ಮಾತಾಡ್ತಿದ್ದೀರಾ? ಯಾರು ನೋವು ಕೊಟ್ರು? ಆ ತಪ್ಪು ಮಾಡಿದ್ ನೀವಾ ನಾವಾ? ನೀವು ಮಾಡಿದ ತಪ್ಪು ನಿಮಗ್ ಕಾಣಿಸ್ದೇ ಇರಬಹುದು, ಆದ್ರೆ ನಮ್ಗಿನ್ನು ಕಣ್ಮುಂದೆ ಕಾಣ್ತಾನೆ ಇರುತ್ತೆ. ಇವರಿಬ್ಬರ ಮಧ್ಯೆ ಏನ್ ಜಗಳ? ಅದಕ್ಕೆ ನೋಡಿದ್ರೆ ಅಣ್ಣ ಅಂತಿದ್ದಾಳೆ, ಆದ್ರೆ ನಮ್ಮಣ್ಣ ಅವ್ರನ್ನ ಶತ್ರು ತರ ನೋಡ್ತಿದ್ದಾನೆ. ಊರ್ಗೇನೋ ಆಪತ್ತಿದೆ ಅಂದಿದ್ದಕ್ಕೆ ಬಂದ್ವಿ. ಅನಿಷ್ಟಗಳು ಅಷ್ಟದರಿದ್ರಗಳು ಕಣ್ಣು ಮುಂದೆನೆ ಕಾಣಿಸ್ತಿದ್ರೆ ಇನ್ನು ನಾವ್ಯಾಕಿಲ್ಲಿ? ಎಲ್ರು ಕಾರ್ ಹತ್ತಿ ನಡಿ. ಅಕ್ಕ 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 ಏನಾಯ್ತ್ರೋ? ಊರೊಳಕ್ಕೆ ಮಾಣಿಕ್ಯಂ ಕುಟುಂಬದವ್ರು ಬಂದವ್ರಕ್ಕ. ಮಾಣಿಕ್ಯಂ ತಂಗಿ ಜಯಂತಿ ಕುಟುಂಬದವರು ಬಂದಿದಾರಕ್ಕ. ಆ ಅಣ್ಣ ತಂಗಿರು ಯಾವತ್ತೋ ಸಂಬಂಧ ಮುರ್ಕೊಂಡಿದ್ರಲ್ಲ, ಮತ್ತೆ ಯಾಕೆ ಬಂದಿದ್ದಾರೆ? ಅವರು ಒಟ್ಟಿಗೆ ಬಂದಿಲ್ಲ ಅಕ್ಕ, ಬೇರೆ ಬೇರೆಯಾಗಿ ಬಂದಿದ್ದಾರೆ. ಅಂದ್ರೆ ಬೇರೆಯಾಗಿದ್ದವರು ಒಂದಾಗಕ್ ಬಂದಿದಾರಾ? ಇಲ್ಲಕ್ಕ, ಅಮ್ಮನವ್ರ ಗುಡಿಲಿ ಮರದಿಂದ ರಕ್ತ ಬರ್ತಿದ್ಯಲ್ಲ, ಅರ್ಚಕರು ಶಾಂತಿ ಪೂಜೆ ಮಾಡ್ಸಕ್ ಹೇಳಿದ್ದಾರೆ. ಆ ಗುಡಿ ಕಟ್ಸ್ತವ್ರ ವಂಶಸ್ಥರೇ ಆ ಶಾಂತಿ ಪೂಜೆ ಮಾಡ್ಬೇಕಂತೆ. ಅದಕ್ಕೆ ಪ್ರೆಸಿಡೆಂಟ್ ಅವರು ಆ ಎರಡು ಕುಟುಂಬದವ್ರನ್ನ ಕರ್ಸಿದಾರಕ್ಕ. ಶಾಂತಿ ಪೂಜೆನಾ?